ಹಾಯ್ ಎಲ್ಲರಿಗೂ. ಸೊ ಈ ವಿಡಿಯೋ ಭಾನುವಾರದ್ದು ಮಿನಿ ವ್ಲಾಗ್ ಥರ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಾರ್ಲರಿಂದನೇ ಮೇಕಪ್ ಆರ್ಡರ್ ಇತ್ತು, ಒಂದು ಜಸ್ಟ್ ನಾನ್ ಬ್ರೈಡಲ್ಲು. ಹಂಗಾಗ್ಬಿಟ್ಟು ಹೋಗೋಣ ಅಂತ ಪಾರ್ಲರಿಂದನೇ ರೆಡಿ ಆಗಿಬಿಟ್ಟು ನನ್ನ ಬ್ಯಾಗು ಏನೇನು ಬೇಕಿತ್ತೋ ಅದೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಹಂಗೆ ಹೊರಟೆ ನಾನು. ಸೊ ಈ ಥರ ಹೊರಟಿದ್ದೀನಿ. ಆ್ಯಂಡ್ ನನಗೆ ಶೆಲ್ಟರ್ ಹಾಕೋದು ಸ್ವಲ್ಪ ಪ್ರಾಬ್ಲಮ್ ಇದೆ. ನನಗೆ ಕರೆಕ್ಟು ವೆಯ್ಟ್ ಬ್ಯಾಲೆನ್ಸ್ ಆಗೋಲ್ಲ. ಹಂಗಾಗ್ಬಿಟ್ಟು ಶಾಪೆಲ್ಲ ಕ್ಲೋಸ್ ಮಾಡಿಕೊಂಡು ಚಿಕ್ಕಮಂಗ್ಳೂರು ಬಸ್ ಸ್ಟಾಪಿಗೆ ಬಂದೆ. ಕಣ್ಗೇನೋ ಬಿದ್ದುಬಿಡ್ತು. ಅವಾಗೇನೋ ತುಂಬ ಟಾರ್ಚರ್ ಕೊಡ್ತಾಯಿದೆ. ಅದು ಬರ್ತಾನೂ ಇಲ್ಲ ಹೋಗ್ತಾನೂ ಇಲ್ಲ. ಒಂಥರ ಸುಸ್ತಾಯಿತು. ವೆದರು ಹಂಗೆ ಇತ್ತು, ಫುಲ್ ಗಾಳಿ ಎಲ್ಲ ಇತ್ತು. ಹಂಗಾಗ್ಬಿಟ್ಟು ಅಲ್ಲಿ ನನ್ನ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾನು ಚಿಕ್ಕಮಂಗ್ಳೂರಿಂದ ಆಟೋದಲ್ಲಿ ಹೋದೆ. ಅಲ್ಲೇನೋ ಕೋಟೆ ಏನೋ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಆ್ಯಂಡ್ ಹಂಗಾಗ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ಇದು ನೋಡ್ಬೋದು MG ರೋಡು ದತ್ತಪೀಠಗೆ ಸೊ ತುಂಬ ಡೆಕೋರೇಟ್ ಮಾಡಿದ್ದು, ಫುಲ್ ಆರೆಂಜ್ ಕಲರ್ ಫ್ಲ್ಯಾಗ್ ಎಲ್ಲ ಹಾಕ್ಬಿಟ್ಟು. ಸೊ ಹಿಂಗಿತ್ತು. ನೆಕ್ಸ್ಟ್ ಡೇಗೆ ಫುಲ್ ಈ ರೋಡನ್ನ ಕ್ಲೋಸ್ ಮಾಡ್ತಾರೆ. ಹಂಗಾಗ್ಬಿಟ್ಟು ಮೋಸ್ಟ್ಲಿ ಇವತ್ತು ಕ್ಲೋಸ್ ಇರುತ್ತೆ ಅಂತ ನಾನು ಗಾಡಿ ತೊಗೊಬರಲಿಲ್ಲ. ಆಟೋದಲ್ಲಿ ಹೋಗಿ ಬರೋದೇ ಬೆಟರ್ ಅಂತ ಅನ್ನಿಸ್ತು. ಸೊ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಇಷ್ಟೇ ಇರುತ್ತೆ ನನ್ನ ಪ್ರಕಾರ. ತುಂಬ ಸ್ಟ್ರಗಲ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಫೈಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮಗೆ ಸ್ಯಾಟಿಸ್ಫೈ ಆಗಲ್ಲ. ಮತ್ತು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆಲ್ಲ ಒಂದು ಡ್ರೀಮ್ ಇರುತ್ತೆ. ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಸೊ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು, ನಾವು ಒಂದು ಸೆಟಲ್ ಆಗಿಬಿಟ್ಟು ಅಂತ. ಸೊ ಏನು ಮಾಡೋದು, ನಮಗೆ ಏಜ್ ಆಗೋ ಗಂಟ ನಾವು ಒಂದು ಸೆಟಲ್ ಆಗೋಕ್ಕಾಗಲ್ಲ, ಬಿಕಾಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಮು. ಸೊ ಏನು ಹೇಳ್ತಾರೆ, ಕಷ್ಟಪಡ್ಕೊಂಡು ದುಡ್ಕೊಂಡು ಹೋಗ್ತಾ ಇರ್ತೀವಿ, ಆದರೂ ನಮಗೊಂದು ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಕೆಲವೊಂದು ಟೈಮ್ ಕೆಲವೊಂದು ಸಿಚುವೇಶನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಮತ್ತು ನಾವು ಸ್ವಲ್ಪ ಅಡ್ಜಸ್ಟ್ ಕೂಡ ಮಾಡ್ಕೊತೀವಿ. ಬಟ್ ಆದ್ರೂ ನಮಗೆ ಒಂದು ಬೇಸ್ಮೆಂಟ್ ಕರೆಕ್ಟು ಸಿಗೋಲ್ಲ. ನಾನು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಶಾಪ್ ಓಪನ್ ಮಾಡಬೇಕು ಅಂತೆಲ್ಲ. ಸೊ ಬಂದೆ ನಾನು ಬ್ರೈಡ್ ಅವ್ರ ಮನೆಗೆ. ನನಗಲ್ಲಿ ಗೊತ್ತಾಗಲಿಲ್ಲ ಹೆಂಗೆ ಏನು ಅಂತ. ಆದ್ರೂ ಅಲ್ಲಿ ಇಲ್ಲಿ ಕೇಳಿಕೊಂಡು ಬಂದೆ. ಸೊ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು. ಹಂಗಾಗ್ಬಿಟ್ಟು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೆ. ಆ್ಯಂಡ್ ಅವ್ರು ಕಾಫಿ ಕೊಟ್ಟರು. ವೀಡಿಯೋ ಮಾಡ್ಕೊಂಡು ಕಾಫಿ ಕುಡಿತಿದ್ದೆ ಅಂದರೆ ಸ್ವಲ್ಪ ನಗು ಕೂಡ ಬಂತು. ಸೊ ನಗಾಡ್ಕೊಂಡೆ ಕಾಫಿ ಕುಡಿದೆ. ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು. ಕೆಲವೊಬ್ಬರು ಸ್ವಲ್ಪ ಅಷ್ಟು ಕಂಫರ್ಟ್ ಝೋನ್ ಕೊಡಲ್ಲ ನಮಗೆ. ಬೇರೆಯವ್ರ ಮನೆಗೆ ಬ್ರೈಡ್ಗೆಲ್ಲ ಹೋದಾಗ ಅಷ್ಟು ಕಂಫರ್ಟ್ ಝೋನ್ ಸಿಗಲ್ಲ. ಸೊ ಇವರು ಓಕೆ ಅನ್ನಿಸ್ತು ನನಗೆ, ಕಂಫರ್ಟ್ ಝೋನ್ ಕೊಟ್ಟರು. ಆ್ಯಂಡ್ ಕಾಫಿ ಎಲ್ಲ ಮುಗಿಸ್ಕೊಂಡು ನನ್ನ ಸ್ಯಾರಿ ಎಲ್ಲ ಫ್ಲೀಟ್ಸ್ ಎಲ್ಲ ಮಾಡಿಕೊಂಡೆ ನಾನು. ಸೊ ಮಾಡ್ಕೊಂಡ್ಬಿಟ್ಟು ನಾನು ಮೇಕಪ್ ಮುಗಿಬೇಕಾದ್ರೆ 7:30 ಆಗಿಬಿಟ್ಟಿತ್ತು. ನಾನು ಪಾರ್ಲರಿಂದ ಹೊರಟಿದ್ದು 5 ಆಗಿತ್ತು. ಸೊ 7:30ವರೆಗೂ ಮುಗೀತು. ಸೊ ಆನ್ ದ ವೇ ಹಂಗೆ ಮನೆಗೆ ಹೋಗೋಣ ಅಂದ್ಕೊಂಡು ಸೊ ಅಲ್ಲೂ ನನಗೆ ಆಟೋ ಎಲ್ಲ ಏನೂ ಸಿಗಲಿಲ್ಲ, ಫುಲ್ ಕತ್ಲು. ನಾನು ಅಲ್ಲೆಲ್ಲ ಓಡಾಡಲೂ ಇಲ್ಲ. ಲಾಸ್ಟಿಗೆ ಯಾವುದೋ ಆಟೋ ಇತ್ತು, ಮತ್ತು ನನ್ನ ಹತ್ರ ಕ್ಯಾಶ್ ಕೂಡ ಇರಲಿಲ್ಲ, ಫೋನ್ಪೇ ಇತ್ತು. ಹಂಗಾಗ್ಬಿಟ್ಟು ನೋಡಿ ಆಟೋ ಸಿಕ್ತು. ಆ್ಯಂಡ್ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ತುಂಬ ಕತ್ಲು ಕೂಡ ಆಗಿತ್ತು, ತುಂಬ ಜನ ಕೂಡ ಇರಲಿಲ್ಲ. ಸಂಡೇ ಸ್ವಲ್ಪ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕ್ರೌಡ್ ಇರುತ್ತೆ ವೀಕೆಂಡ್ಸಲ್ಲಿ. ಸೊ ಬಿಕಾಸ್ ಈ ಕ್ರಿಸ್ಮಸ್ಸು ಮತ್ತು ದತ್ತಪೀಠ ಇದೆ ಅನ್ನೋ ಒಂದು ರೀಸನಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸ್ವಲ್ಪ ಫ್ರೀ ಅಂತಲೇ ಅನ್ನಿಸ್ತು. ಸೊ ಹೆಣ್ಮಕ್ಳ ಜೀವನ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಂತರ ಸ್ಟ್ರಗಲ್ ಮಾಡ್ತಿರೋ ಲೈಫ್ ಹಿಂಗೆ ಇರುತ್ತೆ. ಇಷ್ಟೊತ್ತಿಗೂ ಮಾರ್ನಿಂಗು 6ಗೆಲ್ಲ ಹೋಗಿ ಮಾಡಿರೋದಿದೆ, 5:30ಗೆಲ್ಲ ನಾವು ಮನೆ ಬಿಟ್ಟಿರೋದಿದೆ. ಆ ಥರ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಐ ಹೋಪ್ ನಾವೊಂದು ನಮ್ಮ ಲೈಫಲ್ಲಿ ಹೋಪ್ಸ್ನ ಇಟ್ಕೊಂಡು ಮುಂದೆ ಹೋಗಬೇಕು. ನನ್ನ ಪ್ರಕಾರ ಯಾರೆಲ್ಲ ಸ್ಟ್ರಗಲ್ ಮಾಡ್ತಿದ್ದೀವೋ ಅವರಿಗೆಲ್ಲ ಒಂದು ಒಳ್ಳೇದನ್ನೋದು ಆಗಬೇಕು ಅನ್ನೋದು ನನ್ನ ಇಂಟೆನ್ಷನು. ಏನು ಮಾಡೋಕ್ಕಾಗುತ್ತೆ, ಎಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನು ಫೈನಾನ್ಷಿಯಲ್ ಇದ್ದರೆ ಎಲ್ಲರೂ ಮುಂದೆ ಬರ್ತಾರೆ. ಸೊ ಕಾಯಬೇಕು ಅಷ್ಟೇ. ಸೊ ಮನೆಗೆ ಬಂದುಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಒಂಥರ ಸುಸ್ತಾಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.